ಟೆಕ್ಕಿ ಶರ್ಮಿಳಾ ಸಾವು ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಶಾರ್ಟ್ ಸರ್ಕ್ಯೂಟ್ ಇಂದ ಸತ್ತಿದ್ದಲ್ಲ, ಬದಲಿಗೆ ಇದೊಂದು ಕೊಲೆ ಅನ್ನುವಂತಹ ವಿಚಾರ ಈಗ ಬಹಿರಂಗ ಆಗಿದೆ. ಶರ್ಮಿಳಾ ಸಾವು ಶಾರ್ಟ್ ಸರ್ಕ್ಯೂಟ್ ಇಂದ ಅಲ್ಲ, ಕೊಲೆ ಇದು. ಹತ್ಯೆಗೂ ಮುನ್ನ ರೇಪ್ ಮಾಡಿದ್ನ ಪಕ್ಕದ ಮನೆ ಯುವಕ. 19 ವರ್ಷದ ಕರ್ನಲ್ ಕುರೈ ಕ್ರೌರ್ಯ ಬಯಲಾಗಿದೆ. ಜನವರಿ 3ನೇ ತಾರೀಕು ರಾತ್ರಿ 9 ಗಂಟೆಗೆ ಶರ್ಮಿಳಾ ಮನೆಗೆ ನುಗ್ಗಿದ್ದ ಈ ಕುರ್ರೈ ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದ್ದ. ಪ್ರತಿರೋಧಿಸಿದಾಗ ಶರ್ಮಿಳಾ ಹತ್ಯೆಗೈದಿದ್ದಾನೆ ಈ ಕರ್ನಲ್ ಕುರೈ. ಶರ್ಮಿಳಾ ಕೊಂದು ರೂಮ್ಗೆ ಬೆಂಕಿ ಹಚ್ಚಿ ಅಲ್ಲಿಂದ ಈತ ಎಸ್ಕೇಪ್ ಆಗಿರೋದು. ಸದ್ಯ ರಾಮಮೂರ್ತಿ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವಿಚಾರದ ಬಗ್ಗೆ ಕಮಿಷನರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಶರ್ಮಿಳಾ ಕೊಲೆ ಕೇಸಲ್ಲಿ 19 ವರ್ಷದ ಯುವಕ ಅರೆಸ್ಟ್ ಆಗಿದ್ದಾನೆ. ಶರ್ಮಿಳಾ ಮನೆಯ ಪಕ್ಕದಲ್ಲೇ ಆರೋಪಿ ಕೂಡ ಇದ್ದ. ಶರ್ಮಿಳಾಗೆ ಆರೋಪಿಯ ಮುಖ ಪರಿಚಯ ಆಗಿದ್ದಾನೆ. ಕೃತ್ಯ ನಡೆದ ದಿನ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾನೆ ಅಂತ ಕಮಿಷನರ್ ಹೇಳಿದ್ದಾರೆ. ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾ ಇರೋದು ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ ಅವ್ರ ಕಡೆಯಿಂದ ಆಗಿದೆ. ಅವರು ಒಪ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಏನೇನು ಎವಿಡೆನ್ಸಸ್ ಇದೆ ಅದು ಬಿಲ್ಡಪ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಸೊ ಇದು ಒಂದು ಇನಿಷಿಯಲ್ ನಾವು UDR ಅಂದ್ರೆ ಸಸ್ಪಿಷಿಯಸ್ ಡೆತ್ ಅಂತ ತಗೊಂಡಿದ್ದೀವಿ. ಸಸ್ಪಿಷಿಯಸ್ ಡೆತ್ ಅಲ್ಲಿ ಯಾವುದೂ ನಮ್ಮ ಹತ್ರ ಕ್ಲೂ ಇರಲಿಲ್ಲ. ಬಟ್ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ ಇದು ಮರ್ಡರ್ ಕೇಸ್ ಡಿಟೆಕ್ಟ್ ಮಾಡಿ ಆರೋಪಿ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. ಮೇಲ್ ನೋಟ್ಗೆ ಅವ್ರ ಪಕ್ಕದಲ್ಲಿ ಜಸ್ಟ್ ನೇಬರ್, ಇಮಿಡಿಯೇಟ್ ನೇಬರ್ ಅವರು. ಪರಿಚಯ ಇರಲಿಲ್ಲ. ಪರಿಚಯ ಅಂದ್ರೆ ಮುಖ ಪರಿಚಯ ಇದ್ದಿರ್ತದೆ. ಆದ್ರೆ ಅವರು ಬೇರೆ ಯಾವುದು ಅವ್ರ ಜೊತೆಗೆ, ಯಾಕಂದ್ರೆ ಯಾರು ಲೇಡಿ ಡಿಸೀಸ್ ಲೇಡಿದು 34 ವರ್ಷ ಏಜ್ ಇದೆ, ಇವ್ರದ್ದು 18-19 ಇಯರ್ಸ್ ಏಜ್. ನಾವು ಇದು ಇನ್ವೆಸ್ಟಿಗೇಷನ್ ಪಾತ್ರ ಇದೆ. ಸೊ ನಾವು ಇದು ಇಲ್ಲ, ಅದು ನಾವು ಲೇಡಿದು ಇದೆ. ಸೊ ನಾವು ನ್ಯಾಚುರಲ್ ಆಗಿ ಎಲ್ಲ ಆಯಾಮಿಂದ ನೋಡಬೇಕಾಗುತ್ತೆ. ಸದ್ಯಕ್ಕೆ ಮರ್ಡರ್ ಅಂತ ಗೊತ್ತಾಗಿದೆ. ಅದರ ಬಗ್ಗೆ ಕೂಡ ತನಿಖೆ ಮಾಡ್ತೀವಿ. ನಂತರ ಗೊತ್ತಾಯಿತು ಇದು ಒಂದು